ನಟಿ ಕಾವ್ಯ ಗೌಡ ಮತ್ತು ಅವರ ಪತಿ ಸೋಮಶೇಖರ್ ಮೇಲೆ ಹಲ್ಲೆ ಮಾಡಿದಂಥ ಪ್ರಕರಣ ರಾಮಮೂರ್ತಿ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅನೇಕ ಸೀರಿಯಲ್ಗಳಲ್ಲಿ ನಟಿ ಕಾವ್ಯ ನಟಿಸಿದ್ರು ಮತ್ತು ಅವರ ಪತಿ ಸೋಮಶೇಖರ್ ಮೇಲೆ ಹಲ್ಲೆ ಆದಂಥ ಪ್ರಕರಣ ರಾಮಮೂರ್ತಿ ನಗರ ಠಾಣೆಯಲ್ಲಿ ಕಾವ್ಯ ಗೌಡ ಅವರ ಸಹೋದರಿ ಭವ್ಯ ಗೌಡ ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಸೋಮಶೇಖರ್ ಅವರ ಅತ್ತಿಗೆಯ ತಂದೆಯಿಂದ ಹಲ್ಲೆ ಮಾಡಿರೋ ಆರೋಪ ಕೇಳಿಬಂದಿದೆ. ನಟಿ ಕಾವ್ಯ ಗೌಡ ಅವರು ಗಳಿಸ್ತಾ ಇರುವಂಥ ಜನಪ್ರಿಯತೆಯನ್ನು ಸಹಿಸೋಕ್ಕಾಗದೆ ಹಲ್ಲೆ ಮಾಡಿದ್ರ ಅಂತ ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿರೋ ಆರೋಪ ಇದೆ. ನಿನ್ನನ್ನು ರೇಪ್ ಮಾಡ್ತೀನಿ ಅಂತ ಕಾವ್ಯಗೆ ರವಿಕುಮಾರ್ ಬೆದರಿಕೆ ಹಾಕಿದ್ರಂತೆ. ಕಾವ್ಯ ಮೇಲೆ ಹಲ್ಲೆ ಮಾಡಿ ಪತಿಗೆ ಚಾಕುವಿನಿಂದ ಇರಿದು ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಇದೆ. ಸದ್ಯ ಕಾವ್ಯ ಮತ್ತು ಸೋಮಶೇಖರ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಪ್ರೇಮ, ನಂದೀಶ್, ಪ್ರಿಯಾ, ರವಿಕುಮಾರ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಗೌಡ ಸಾಕಷ್ಟು ಜನಪ್ರಿಯತೆಯನ್ನ ಗಳಿಸ್ತಾ ಇದ್ದಾರೆ. ಬೇರೆ ಬೇರೆ ಅವರು ಶಿ ಈಸ್ ಇನ್ ಟು ಬಿಸ್ನೆಸ್, ಅವರು ಮ್ಯಾನಿಫೆಸ್ಟೇಷನ್ ವಿತ್ ಕಾವ್ಯ ಅಂತ ಮಾಡ್ತಾರೆ. ಆ್ಯಂಡ್ ಅವರ ಅಣ್ಣ ಅತ್ತಿಗೆ ಫೋಟೋ ಇದು ನೀವು ನೋಡ್ತಾ ಇರೋದು ಇವಾಗ. ಮತ್ತು ಈ ಕಡೆ ಕಾವ್ಯ ಗೌಡ ಅವರ ಫೋಟೋವನ್ನು ನೋಡ್ತಾ ಇದ್ದೀರಿ. ಬಹಳಷ್ಟು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಬಹಳಷ್ಟು ಸೀರಿಯಲ್ಗಳಲ್ಲಿ ಕಾವ್ಯ ನಟಿಸಿದ್ರು, ಮಾಡೆಲಿಂಗ್ ಕೂಡ ಮಾಡ್ತಾರೆ. ಸಾಕಷ್ಟು ಬ್ರ್ಯಾಂಡ್ಗಳಿಗೆ ಅವರು ಮಾಡೆಲಿಂಗ್ ಕೂಡ ಮಾಡ್ತಾರೆ, ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿದ್ದಾರೆ. ಸೋಮಶೇಖರ್ ಅವರ ಅತ್ತಿಗೆಯ ತಂದೆ ಹಲ್ಲೆ ಮಾಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಎಫ್ಐಆರ್ ಕೂಡ ಈಗ ದಾಖಲಾಗಿದೆ. ಒಂದು ಕಡೆ ನೀವು ನೋಡ್ತಾ ಇರೋದು ಕಾವ್ಯ ಗೌಡ ಅವರ ಪತಿಯ ಅಣ್ಣ ಅತ್ತಿಗೆಯ ಫೋಟೇಜ್, ಇನ್ನೊಂದು ಕಡೆ ಕಾವ್ಯ ಗೌಡ ಅವರ ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀರಿ. ಸೋಷಿಯಲ್ ಮೀಡಿಯಾದಲ್ಲಿ ಕಾವ್ಯ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಇದು ಹಲ್ಲೆಯ ವಿಡಿಯೋಸನ್ನು ನೀವು ನೋಡ್ತಾ ಇರ್ಬೋದು. ಯಾವ ರೀತಿ ಗಲಾಟೆ ಆಗಿದೆ, ಇದು ಫ್ಯಾಮಿಲಿ ಗಲಾಟೆ, ಫ್ಯಾಮಿಲಿಗಳ ನಡುವೆ ಯಾವ ರೀತಿ ಗಲಾಟೆ ಆಗಿದೆ ಅನ್ನೋದು ನೀವು ನೋಡ್ತಾ ಇದ್ದೀರಾ. ಕಾವ್ಯ ಅವರ ಪತಿ ಸೋಮಶೇಖರ್ ಹಾಗೂ ಅವರ ಅಣ್ಣ ಅತ್ತಿಗೆ ಮತ್ತು ಅವರ ಅತ್ತಿಗೆಯ ತಂದೆ ನಡುವೆ ನಡೆದಿರುವಂಥ ಗಲಾಟೆ ಇದು. ಕುಟುಂಬಗಳ ನಡುವೆ ನಡೆದಿರುವಂಥ ಗಲಾಟೆಯ ದೃಶ್ಯವನ್ನು ನೋಡ್ತಾ ಇದ್ರಿ. ಸಮಾಜದಲ್ಲಿ ಬಹಳ ದೊಡ್ಡ ಫ್ಯಾಮಿಲಿ ಅಂತ ಅನ್ಸ್ಕೊಂಡು ಸಮಾಜದಲ್ಲಿ ಒಂದು ಒಳ್ಳೆ ಹೆಸರಿದ್ದು ಬಹಳ ಹೆಸರು, ಹಣ ಎಲ್ಲ ಗಳಿಸಿರುವಂಥ ಕುಟುಂಬಗಳ ನಡುವೆನೇ ಈ ರೀತಿ ಮನಸ್ತಾಪಗಳು, ಈ ರೀತಿ ಇದು ನಡೆದ್ಬಿಟ್ರೆ ಅಂದರೆ ಇಂಥ ಥರ ಚೀಪ್ ಅಂತ ಅನಿಸ್ಬಿಡುತ್ತೆ. ಸಮಾಜದಲ್ಲಿ 4 ಜನಕ್ಕೆ ದಾರಿದೀಪ ತೋರಿಸುವಂಥ ಜಾಗದಲ್ಲಿರೋರು, ಮಾರ್ಗದರ್ಶನ ಕೊಡುವಂಥ ಜಾಗದಲ್ಲಿರೋರು, ಅವರುಗಳ ನಡುವೆನೇ ಈ ರೀತಿ ಆದಾಗ ಮನಸ್ಸಿಗೆ ಬೇಜಾರು ಕೂಡ ಆಗುತ್ತೆ. ಜೊತೆಗೆ ಏನು ನಡೀತಾ ಇದೆಯಪ್ಪ ಅಂತ ಅನಿಸುತ್ತೆ. ಹಲ್ಲೆ ನಡೆದಿರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇರ್ಬೋದು. ಪವರ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದ ದೃಶ್ಯಗಳು, ಹಲ್ಲೆಯ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಫುಟೇಜನ್ನು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಹಲ್ಲೆ ನಡೆದಿರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಕಾವ್ಯ ಗೌಡ ಅವರು ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸ್ತಾ ಇದ್ದಾರೆ. ಹೌದು, ಹಂತ ಹಂತವಾಗಿ ಬೆಳೆದು ಬಂದಂಥ ನಟಿ ಕಾವ್ಯ ಗೌಡ ಅವರ ಜನಪ್ರಿಯತೆಯನ್ನು ಸಹಿಸೋಕ್ಕಾಗದೆ ಅವರ ಪತಿಯ ಅತ್ತಿಗೆಯ ತಂದೆ ಹಲ್ಲೆ ಮಾಡಿರೋ ಆರೋಪ ಕೇಳಿ ಬರ್ತಾ ಇದೆ. ಕುಟುಂಬಗಳ ನಡುವೆ ಹೊಡೆದಾಟ ಕೂಡ ನಡೆದಿದೆ.